ಆತ್ಮೀಯರೇ, ಒಂದು ಹಳ್ಳಿಯಲ್ಲಿ ಅಣ್ಣ ತಮ್ಮ ಇಬ್ಬರು ಇರ್ತಾರೆ. ಅವರಿಬ್ಬರ ವಯಸ್ಸಿನಲ್ಲಿ ಸುಮಾರು 4-5 ವರ್ಷಗಳ ಅಂತರ ಇರುತ್ತೆ. ಒಂದು ಬಾರಿ ಅವರು ಮನೆಯಿಂದ ತುಂಬ ದೂರದಲ್ಲಿ ಆಟವಾಡ್ಕೊಳ್ತಾ ಇರ್ತಾರೆ. ಅಕಸ್ಮಾತಾಗಿ ಅಣ್ಣ ಹಳ್ಳದಲ್ಲಿ ಬಿದ್ದುಬಿಡ್ತಾರೆ. ಅಣ್ಣನನ್ನು ಮೇಲೆತ್ತುವ ಕಾರ್ಯ ತಮ್ಮನ ಮೇಲೆ ಬೀಳುತ್ತೆ. ಸುತ್ತಮುತ್ತ ಎಲ್ಲ ಕಡೆ ನೋಡ್ತಾರೆ, ಯಾವ ಒಂದು ವ್ಯಕ್ತಿಯೂ ಅವರ ಸಹಾಯಕ್ಕೆ ಸಿಗೋದಿಲ್ಲ. ಯಾಕಂದರೆ ಅವರು ಅಂಥ ಪ್ರದೇಶದಲ್ಲಿ ಇರ್ತಾರೆ. ಇನ್ನು ಅಪ್ಪ ಅಮ್ಮನ ಕರ್ಕೊಂಡು ಬರೋಣ ಸಹಜವಾಗಿ ಒಂದು ಭೀತಿ ಇರುತ್ತೆ, ಎಲ್ಲಿ ಬೈದ್ಬಿಡ್ತಾರಪ್ಪ ಅಂತ ಹೇಳಿ. ಇನ್ನು ಅವರ ಸಹಾಯಕ್ಕೆ ಒಂದು ಹಗ್ಗ ಸಿಗತ್ತೆ. ಹಗ್ಗದ ಸಹಾಯದಿಂದ ತಮ್ಮ ಅಣ್ಣನನ್ನು ಮೇಲೆತ್ತುವ ಕಾರ್ಯವನ್ನು ಬಹಳ ಸರಿ ಪ್ರಯತ್ನ ಪಡ್ತಾರೆ. ಕೊನೆಯದಾಗಿ ಅವರು ಸಫಲರಾಗ್ತಾರೆ. ಇಬ್ಬರು ಕೂಡ ಮನೆ ಕಡೆ ಧಾವಿಸಿ ಹೋಗ್ತಾ ಇರ್ತಾರೆ, ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ. ಸಹಜವಾಗಿ ಹಳ್ಳಿಯಲ್ಲಿ ಒಂದು ಅರಳಿಕಟ್ಟೆ ಅಂತ ಇರುತ್ತೆ. ಅಲ್ಲಿ ಎಲ್ಲ ವಿಚಾರಗಳ ಚರ್ಚೆಗಳು ನಡೀತಾ ಇರುತ್ತೆ. ಇವರಿಬ್ಬರನ್ನ ನೋಡಿದಂಥ ಜನರು ಕರೀತಾರೆ, ಯಾಕಿಷ್ಟು ಗಾಬರಿಯಾಗಿದ್ದೀರಾ, ಏನಾಯಿತು ಅಂತ ಕೇಳ್ತಾರೆ. ಆಗ ತಮ್ಮ ಎಲ್ಲವನ್ನ ಹೇಳಿಬಿಡ್ತಾರೆ. ಈ ರೀತಿ ಅಣ್ಣ ಹಳ್ಳದಲ್ಲಿ ಬಿದ್ದಿದ್ರು, ನಾನು ಅವ್ರನ್ನ ಮೇಲೆತ್ತಿದೆ, ಹಾಗಾಗಿ ಲೇಟ್ ಆಯಿತು ಅಂತ ಹೇಳ್ತಾರೆ. ಈ ವಿಚಾರ ಚರ್ಚೆಗೆ ಬರುತ್ತೆ. ಅದು ಹೇಗೆ ಸಾಧ್ಯ? ನೀನು ವಯಸ್ಸಿನಲ್ಲಿ ಅಷ್ಟೊಂದು ಚಿಕ್ಕವನಿದೆಯಾ, ಅದರಲ್ಲೂ ನಿನ್ನ ಬಾಹುಬಲದಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ, ನೀನು ನಿಮ್ಮ ಅಣ್ಣನನ್ನು ಮೇಲೆತ್ತೋದಕ್ಕೆ ಹೇಗೆ ಸಾಧ್ಯ ಅಂತೇಳಿ ಚರ್ಚೆ ಮಾಡ್ತಾ ಇರ್ತಾರೆ. ನೀನು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ತಿರ್ತಾರೆ. ಈ ರೀತಿ ವಾದ ವಿವಾದಗಳು ನಡೀತಾನೆ ಇರುತ್ತೆ. ಈ ಎಲ್ಲವನ್ನು ಆಲಿಸಿದಂಥ ಊರಿನ ಹಿರಿಯರು ಅವ್ರ ಹತ್ರ ಬರ್ತಾರೆ. ನೀವು ಹೇಳ್ತಾ ಇರೋದು ನಿಜ, ಹೌದು, ಈ ಹುಡುಗನ ಕೈಲಿ ಅಷ್ಟೊಂದು ಶಕ್ತಿ ಇಲ್ಲ. ಹಾಗೆಯೇ ಈ ಹುಡುಗರು ಹೇಳ್ತಾ ಇರೋದು ನಿಜ, ಅವ್ರು ಹೇಳ್ತಿರೋದು ಸತ್ಯ, ಇವನ್ನೇ ಇವ್ರ ಅಣ್ಣನನ್ನು ರಕ್ಷಿಸಿದ್ದು ಅಂತ ಹೇಳ್ತಾರೆ. ಅದಕ್ಕೆ 2 ಕಾರಣಗಳಿದೆ. ಒಂದು, ಯಾವಾಗ ಇವನು ತನ್ನೆಲ್ಲ ಶಕ್ತಿಯನ್ನು ಮೀರಿ ಅಣ್ಣನ ಮೇಲೆತ್ತುವ ಪ್ರಯತ್ನ ಮಾಡ್ತಾ ಇರ್ತಾನೆ, ಅವನ ಸುತ್ತಮುತ್ತ ಯಾರು ಇಂಥ ವ್ಯಕ್ತಿಗಳು ಇರಲ್ಲ, ನಿನ್ನ ಕೈಲಿ ಇದಾಗಲ್ಲ, ನಿನ್ನ ಶಕ್ತಿಗೆ ಮೀರಿದ ಕೆಲಸ ಇದು, ಆಗಲ್ಲ, ವ್ಯರ್ಥ ಪ್ರಯತ್ನ ಬಿಟ್ಟುಬಿಡು ಅಂತ ಹೇಳುವ ಒಂದು ವ್ಯಕ್ತಿಯೂ ಕೂಡ ಅವನ ಸುತ್ತಮುತ್ತ ಇರೋದಿಲ್ಲ. ಬಹುಶಃ ಇದ್ದಿದ್ದರೆ ನೀವು ಹೇಳ್ದಂಗೆ ಈ ಹುಡುಗನ ಕೈಲಿ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು 2ನೆಯ ಮಾತು, ಇವನ ಬುದ್ಧಿಯಲ್ಲಿ ಯಾವುದೂ ಇರಲಿಲ್ಲ, ನನ್ನ ಕೈಲಿ ಆಗುತ್ತೆ ಆಗಲ್ಲ. ಅವನ ಬುದ್ಧಿಯಲ್ಲಿ ಇದ್ದಿದ್ದು ಒಂದೇ, ನಾನು ನಮ್ಮ ಅಣ್ಣನನ್ನು ಮೇಲೆತ್ತಬೇಕು, ಅವನ ರಕ್ಷಿಸಬೇಕು ಅಷ್ಟೇ ಇತ್ತು. ಅದು ದೃಢವಾಗಿ ನಿಂತಿತ್ತು, ಹಾಗಾಗಿ ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆತ್ಮೀಯರೇ, ದಿನನಿತ್ಯ ಜೀವನದಲ್ಲಿ ನಾವು ಆಡುವಂತಹ ಮಾತುಗಳು, ನಮ್ಮ ಪ್ರತಿ ನಾವು ಆಡುವಂತಹ ಮಾತುಗಳು ಅಥವಾ ಅನ್ಯರ ಪ್ರತಿ ಆಡುವಂತಹ ಮಾತುಗಳು, ಅದು ತಮಾಷೆಯ ಮಾತುಗಳೇ ಆಗಿರಬಹುದು ಅಥವಾ ಉತ್ತಮವಾದ ಮಾತುಗಳೇ ಆಗಿರಬಹುದು. ನಾವು ಆಡುವಂಥ ಪ್ರತಿಯೊಂದು ಮಾತಿನಲ್ಲಿಯೂ ಶಕ್ತಿ ಇದೆ. ಹೌದು, ಹೇಗೆ ನೀರಿನಲ್ಲಿ ಶಕ್ತಿ ಇದೆ, ನೀರಿನಲ್ಲಿ ಇರುವಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ವಿಜ್ಞಾನ ಇವತ್ತು ಕರೆಂಟನ್ನು ಉತ್ಪಾದನೆ ಮಾಡುತ್ತೆ. ಗಾಳಿಯಲ್ಲಿ ಇರುವಂಥ ಶಕ್ತಿಯನ್ನು ಉಪಯೋಗಿಸಿಕೊಂಡು ಕರೆಂಟನ್ನು ಉತ್ಪಾದನೆ ಮಾಡಲಾಗುತ್ತೆ. ಅದೇ ರೀತಿ ನಾವು ಆಡುವಂಥ ಮಾತಿನಲ್ಲಿಯೂ ಶಕ್ತಿ ಇದೆ. ಉತ್ತಮವಾದ ಮಾತುಗಳಲ್ಲಿ ಇರುವಂಥ ಶಕ್ತಿಯನ್ನು ನಾವು ಪಾಸಿಟಿವ್ ಎನರ್ಜಿ ಅಂತ ಕರಿತೀವಿ. ಅಸಾಧಾರಣ ಮಾತುಗಳು, ವ್ಯರ್ಥ ಮಾತುಗಳು, ಶಕ್ತಿಹೀನ ಮಾತುಗಳಲ್ಲಿ ಇರುವಂಥ ಶಕ್ತಿಯನ್ನು ನಾವು ನೆಗೆಟಿವ್ ಎನರ್ಜಿ ಅಂತ ಕರಿತೀವಿ. ಪ್ರತಿ ಬಾರಿಯೂ ನಾವು ಆಡುವಂಥ ಮಾತುಗಳು ನೇರವಾಗಿ ನಮ್ಮ ಮನಸ್ಸಿನ ಮೇಲೆ, ನಮ್ಮ ಶರೀರದ ಮೇಲೆ ಹಾಗೂ ನಮ್ಮ ಆತ್ಮವಿಶ್ವಾಸದ ಮೇಲೆ ಪರಿಣಾಮವನ್ನು ಬೀರುತ್ತೆ. ನಾವು ಏನನ್ನು ಮಾತಾಡ್ತೀವಿ ಅದು ನಮ್ಮ ಮನಸ್ಸು ಅದನ್ನು ಗ್ರಹಿಸುತ್ತಾ ಹೋಗುತ್ತೆ. ನಾವು ಏನನ್ನು ಮಾತಾಡ್ತೀವಿ ನಮ್ಮ ಶರೀರ ಅದನ್ನು ಗ್ರಹಿಸುತ್ತಾ ಹೋಗುತ್ತೆ. ನಮ್ಮ ಮಾತಿನಂತೆ ನಮ್ಮ ಮನಸ್ಸು ಪರಿವರ್ತನೆ ಆಗ್ತಾ ಹೋಗುತ್ತೆ. ನಮ್ಮ ಮಾತಿನಂತೆ ನಮ್ಮ ಶರೀರವೂ ಕೂಡ ಪರಿವರ್ತನೆ ಆಗ್ತಾ ಹೋಗುತ್ತೆ. ಆತ್ಮೀಯರೇ, ನಾವು ಬಹಳಷ್ಟು ಸಾಧಕರ ಚರಿತ್ರೆಯನ್ನು, ಬಹಳಷ್ಟು ಸಾಧಕರ ಇತಿಹಾಸವನ್ನು ಕೇಳಿದ್ದೀವಿ. ಅವರು ಸಾಹಸದ ಜೊತೆಗೆ ಕಷ್ಟಪಡುವುದರ ಜೊತೆಗೆ ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಒಂದೇ ಒಂದು ಅಂಶ ಎಂದರೆ ಅವರ ಪ್ರತಿ ಅವರು ಆಡುವಂತಹ ಮಾತುಗಳು. ನಾನಿದನ್ನು ಸಾಧಿಸಬಲ್ಲೆ, ನಾನಿದನ್ನು ಮಾಡಿಯೇ ತೀರಬಲ್ಲೆ ಎಂದು ಅವರ ಪ್ರತಿ ಅವರು ಆಡುವಂತಹ ಮಾತುಗಳು ಅವರ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಅದು ಆ ಕಾರ್ಯವನ್ನು ಆಗುವಂತೆ ಮಾಡುತ್ತೆ. ಆತ್ಮೀಯರೇ,
ದಿನನಿತ್ಯ ಜೀವನದಲ್ಲಿ ನಾವು ಭಾಳಷ್ಟು ಮಾತುಗಳನ್ನು ಹೇಳ್ತೀವಿ. ನನ್ನ ಕೈಲಿ ಇದು ಆಗಲ್ಲ, ನನ್ನ ಮಕ್ಕಳು ನನ್ನ ಮಾತನ್ನು ಕೇಳಲ್ಲ, ನಮ್ಮಿಬ್ಬರಲ್ಲಿ ಹೊಂದಾಣಿಕೆ ಸರಿ ಹೋಗಲ್ಲ, ನಮ್ಮ ಸಂಸಾರ ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಶಕ್ತಿಹೀನ ಮಾತುಗಳನ್ನು ನೂರಾರು ಬಾರಿ, ಸಾವಿರಾರು ಬಾರಿ ನಾವು ಇದನ್ನು ಆಡ್ತಾ ಬರ್ತೀವಿ. ಈ ಎಲ್ಲ ಮಾತುಗಳಲ್ಲಿಯೂ ನಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂಥ ಶಕ್ತಿ ಇದೆ. ಅದರಂತೆ ಕಾರ್ಯವೂ ಕೂಡ ಆಗಿಬಿಡುತ್ತೆ. ಆತ್ಮೀಯರೇ, ಕೊನೆಯದಾಗಿ ಒಂದು ಮಾತು. ಉತ್ತಮವಾದ ಮಾತುಗಳಲ್ಲಿ ಅತ್ಯುತ್ತಮವಾದ ಮಾತುಗಳು ಆಶೀರ್ವಾದವಾಗಿ ಪರಿವರ್ತನೆಯಾಗತ್ತೆ. ಅದೇ ಶಕ್ತಿಹೀನ ಮಾತುಗಳು ಶಾಪವಾಗಿ ಪರಿವರ್ತನೆಯಾಗುತ್ತೆ. ನಮ್ಮ ಮಾತುಗಳು ನಮಗೆ ಆಶೀರ್ವಾದವಾಗಿರಬೇಕೇ ಹೊರತು ಶಾಪವಲ್ಲ. ಇಂದಿನ ವಿಚಾರದ ವಿಮರ್ಶೆಯನ್ನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ.